ನಮಸ್ಕಾರ ಸ್ನೇಹಿತರೆ. ಸೊ ಯಾವ ರೀತಿಲಿ KYC ಮಾಡೋದು ಅನ್ನೋದನ್ನು ನಾನು ಇಲ್ಲಿ ತೋರಿಸ್ಕೊಡ್ತೀನಿ. ನಿಮ್ಮ ಐಡಿಗೆ ಲಾಗಿನ್ ಆದಮೇಲೆ ನಿಮಗೇನು 3 ಲೈನ್ಸ್ ಕಾಣಿಸ್ತದೆ, 3 ಲೈನು, ಅದ್ರ ಮೇಲೆ ಕ್ಲಿಕ್ ಮಾಡಿ KYC ಅಂತ ಏನು ಆಪ್ಷನ್ ಇದೆ ಅದ್ರ ಮೇಲೆ ಸೆಲೆಕ್ಟ್ ಮಾಡಿ. ಸೊ ಸೆಲೆಕ್ಟ್ ಮಾಡಿದ್ಮೇಲೆ ನಿಮ್ಮ ಅಷ್ಟು ಮಾಹಿತಿಗಳನ್ನ ಇಲ್ಲಿ ನೀವು ಹಾಕ್ತಾ ಹೋಗಿ. ಸೊ ಇಲ್ಲಿ ನಿಮಗೊಂದು ರೆಡ್ ಸ್ಟಾರ್ ಮಾರ್ಕ್ ಕಾಣಿಸ್ತಾ ಇದೆ, ಅದೆಲ್ಲ ಮ್ಯಾಂಡೇಟ್ರಿಯಾಗಿ ನೀವು ಅಪ್ಲೋಡ್ ಮಾಡಬೇಕು, ಡೀಟೇಲ್ಸ್ನ ಹಾಕಬೇಕು. ಇದರಲ್ಲಿ ನೀವು ಪಾಸ್ಬುಕ್ ಅವ್ರ ಚೆಕ್ ಅಂತ ಏನು ಕಾಣಿಸ್ತಾ ಇದೆ, ಅದ್ರ ಕೆಳಗಡೆ ಚೂಸ್ ಫೈಲ್ ಅಂತ ಕಾಣಿಸ್ತಾ ಇದೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೊಂದು ಆಪ್ಷನ್ಸ್ ಬರುತ್ತೆ. ನಿಮ್ಮ ಗ್ಯಾಲರಿಗೆ ಹೋಗಿ ನಿಮ್ಮ ಪಾಸ್ಬುಕ್ಕು ಇಲ್ಲ ಚೆಕ್ಕು ತುಂಬ ಕ್ಲಾರಿಟಿಯಾಗಿ ತೆಗೆದಿರಬೇಕು ಫೋಟೋನ, ಅದನ್ನು ಅಪ್ಲೋಡ್ ಮಾಡಿ. ಮತ್ತು ಪ್ಯಾನ್ ಫ್ರಂಟ್ ಅಂತ ಇದೆ, ಸೊ ಅಲ್ಲೂ ಕೂಡ ನೀವು ಫೋಟೋನ ತೆಗೆದಿಟ್ಕೊಂಡಿರಿ ಪ್ಯಾನ್ದು, ಅದನ್ನು ಕೂಡ ನೀವು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಗ್ಯಾಲರಿಯಿಂದ ಅದನ್ನು ಅಪ್ಲೋಡ್ ಮಾಡಿ. ಆಧಾರ್ ಫ್ರಂಟ್, ಆಧಾರ್ ಬ್ಯಾಕ್, ನಿಮ್ಮ ಆಧಾರ್ ಏನಿದೆ ಸೊ ಅಲ್ಲಿ ಕತ್ರಿ ಮಾರ್ಕ್ ಬರುತ್ತೆ ಕೆಳಗಡೆ, ಸೊ ಅದಷ್ಟೇ ಕೆಳಗಡೆದೇನಿದೆ ಅದಷ್ಟೇ ಅಪ್ಲೋಡ್ ಮಾಡಬೇಕು, ಫ್ರಂಟು ಮತ್ತು ಬ್ಯಾಕು. ಸೊ ಇದಿಷ್ಟು ನೀವು ಮಾಹಿತಿನ ಅಪ್ಲೋಡ್ ಮಾಡಿ ಸಬ್ಮಿಟ್ ಕೊಟ್ಟ ಮೇಲೆ ಇದು ಕಂಪ್ನಿಗೆ ಬರುತ್ತೆ. ಸೊ ಕಂಪ್ನಿಯಿಂದ ನಿಮ್ಮ KYC ವೆರಿಫೈ ಆಗುತ್ತೆ. KYC ತುಂಬ ಮ್ಯಾಂಡೇಟ್ರಿ. KYC ಆದರೆ ಮಾತ್ರ ಪೇಔಟ್ ಜನ್ರೇಟ್ ಆಗುತ್ತೆ. ಸೊ ಹಿಂದೆ KYC ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಮಸ್ಕಾರ.